ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ನಂತರ ನಾನು ಈ ಡೈಲಿ ವ್ಲಾಗ್ನ ಅಪ್ಡೇಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿ ಟಿಫನ್ ಮಾಡಿಕೊಂಡು ನಂತರ ನಾನು ಒಂದು ಸಿರಪ್ ಕುಡಿಯೋದಿತ್ತು, ಅದನ್ನು ಕುಡಿದು ಆಮೇಲೆ ನಮ್ಮ ಕಸಿನ್ ಮನೆಗೆ ಹೋಗೋದಿತ್ತು ಅಂತ ಹೇಳಿ ನಾವು ಹೊರಟಿದ್ವಿ. ಅವ್ರ ಏರಿಯಾ ನಮ್ಮ ಏರಿಯಾಕ್ಕೆ 12 ಕಿಲೋಮೀಟ್ರ್ ಫರ್ಕ್ ಇದೆ. ಅವ್ರ ಏರಿಯಾ ಹೋಗುವಂಥ ಎರಡು ಬದಿಲಿ ಹಚ್ಚ ಹಸಿರಿತ್ತು. ಓಕೆ, ನಾವು ರೀಚ್ ಆದ್ವಿ ಅವ್ರ ಫ್ಲ್ಯಾಟಿಗೆ. ಇದು ಅವ್ರ ಮಗಳು. ಅವಳು ರೀಸೆಂಟಾಗಿ ಭರತನಾಟ್ಯ ಕ್ಲಾಸ್ ಜಾಯ್ನ್ ಆಗಿದ್ದಾಳೆ. ಅದಕ್ಕೆ ಈಗ ನಮಗೆ ಭರತನಾಟ್ಯ ಮಾಡಿ ತೋರಿಸ್ಲಿಕ್ಕತ್ತಾಳೆ. ಆಮೇಲೆ ವಾಪಸ್ ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದು ನಾನು ಕಿಚನ್ ಕೌಂಟ್ರ್ ಕ್ಲೀನ್ ಮಾಡಿದೆ. ಆಮೇಲೆ ನಾನು ಇವತ್ತು ಮೀಶೋದಿಂದ ಒಂದು 4 ಪ್ರಾಡಕ್ಟ್ ತರಿಸಿದ್ದೆ. ಅದರಲ್ಲಿ ಒಂದು ಲಾಂಗ್ ಫ್ರಾಕು ತುಂಬ ಚೆನ್ನಾಗಿ ಬಂದಿದೆ, ವಿ ನೆಕ್ ಇತ್ತು. ಹಾಗೆ ಇನ್ನೊಂದು ಸ್ಲೀವ್ಲೆಸ್ಸು ವಿತ್ ರಿಬ್ಬನ್ಸು, ಒಂಥರ ಸ್ಕ್ವೇರ್ ಇದೆ, ಸ್ಟ್ರೆಚೇಬಲ್ ಇದೆ. ನಂಗೆ ಇವೆರಡರಲ್ಲಿ ತುಂಬ ಇಷ್ಟ ಆಗಿದ್ದು ಇದು ವೈಟ್ ಕಲರ್ ಸ್ಟ್ರೆಚೇಬಲ್ದು. ಆಮೇಲೆ ಒಂದು ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮು, ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು. ಪ್ರೆಗ್ನೆನ್ಸಿ ಇದ್ದವರಿಗೆ 5th ಮತ್ತು 6th ಮಂತ್ ಇದ್ದವರು ಇದನ್ನು 2 ಹೊತ್ತು ಯೂಸ್ ಮಾಡಬೇಕು, ಮಾರ್ನಿಂಗ್ ಮತ್ತು ಈವ್ನಿಂಗ್. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ನಾನು ಪೇಪರ್ ಮಾಡೋಕ್ಕೆ ಕ್ಲೀನ್ ಮಾಡಿದ್ರೆ ಆಯ್ತಂತ ಪೇಪರ್ ಜೋಡಿಸ್ತಾ ಇದ್ದೆ. ಅಲ್ಲಿ ನನಗೊಂದು ಪೇಪರ್ ಸಿಕ್ತು, ಅದು ತುಂಬ ಹಳೆಯದು. ಎಲ್ಲ ಪೇಪರ್ಗಳಲ್ಲಿ ಚುಟುಕುಗಳಂತ ಬರ್ತಿತ್ತು. ಅದರಲ್ಲಿ ನನಗೆ 2 ಚುಟುಕುಗಳು ತುಂಬ ಇಷ್ಟ ಆಯಿತು. ಒಂದು ಗ್ರಂಥಾಲಯ, ಪ್ರಜ್ವಲಿಸುವ ಜ್ಞಾನ ಜ್ಯೋತಿಗಿದು ಹಣತೆ, ಜ್ಞಾನದಾಹಿಗೆ ಒತ್ತಡದ ವರತೆ, ತುಂಬಿ ಹೋಗಿ ಹುದುದು ಗ್ರಂಥ ಸಮೃದ್ಧಿ, ಒಳಹೊಕ್ಕು ಬರುವವನು ಬುದ್ಧಿವೃದ್ಧಿ ಅಂತ. ಮತ್ತೊಂದು ಪುಸ್ತಕ, ನಿನ್ನ ಗರ್ಭದಲ್ಲಿ ತುಂಬಿದ ವೈಚಾರಿಕ ಜ್ಞಾನ, ತೊಳೆಯುವುದು ಓದುಗನ ಅಜ್ಞಾನ, ಜೀವನದನುಭವ ಪುಟಪುಟದಲ್ಲಿ ಹೆಪ್ಪುಗಟ್ಟೆ, ಜಗದ ಜನಕ್ಕೆಲ್ಲ ಹಂಚುವುದು ಮನತಟ್ಟಿ ಅಂತ. ಈ 2 ಚುಟುಕುಗಳು ನನಗೂ ತುಂಬ ಇಷ್ಟ ಆಯಿತು. ನಿಮಗೆ ಯಾವ ಚುಟುಕು ಹೇಗೆ ಅನ್ನಿಸ್ತು ಅಂತ ಹೇಳಿ, ಕಮೆಂಟ್ ಹಾಕಿ. ಮತ್ತೊಂದು ಚುಟುಕು, ಆದರೆ ಇದು ಹೆಸರಿನ ಮೇಲಿದೆ, ಯಾರ್ದಾದ್ರೂ ಈ ಹೆಸರಿದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆ ಚುಟುಕು ಏನೆಂದರೆ, ಹೆಸರು ಕೇಳಿದರೆ ಬಸ್ಸು, ಖಾಲಿ ಮಾಡುವವನು ದಿನಕ್ಕೊಂದು ಹಸು. ನಿಮ್ಗೆ ಹೇಗೆ ಅನ್ನಿಸ್ತಿದ್ದು? ಕಾಮಿಡಿ ಆಗಿದೆಯಲ್ಲ. ಹಾಗೆ ಇದೆಲ್ಲ ಪೇಪರ್ಗಳನ್ನ ಜೋಡಿಸಿಟ್ಟು ಅದ್ರ ಮೇಲೆ ನಮ್ಮ ಒಂದಿಷ್ಟು ರಟ್ಟಿನ್ ಬಾಕ್ಸಸ್ ಇದ್ದು, ಅವು ಮುಂದೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅವನು ಸಹ ಎತ್ತಿಡ್ತಾ ಇದ್ದೀನಿ. ಹಾಗೆ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನಷ್ಟು ಹೊಸ ಕಂಟೆಂಟ್ನ ತರಬೇಕಂತ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಟೈಮ್ ಸಾಕಾಗ್ತಿಲ್ಲ. ಹಾಗೆ ಬಟ್ಟೆ ಒಣಗಿದ್ದು ತಂದು ಮಡ್ಚಿಟ್ಟೆ. ಆಮೇಲೆ ರಾತ್ರಿಗಂತ ಫ್ರೈಡ್ ರೈಸ್ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇವತ್ತಿನ ದಿನ ಇಷ್ಟ ಆಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.